ಜೈ ಭಾರತ್ ವಂದೇ ಮಾತರಂ. ಮಂಗಳೂರಿನ ರೈಲ್ವೆ ಆಡಳಿತ ಕರ್ನಾಟಕದ ಪಾಲಿಗೆ ಬರಲಿದೆ ಎಂಬ ಸುದ್ದಿ ಹೊರಬಿದ್ದ ಬೆನ್ನಲ್ಲೇ ಕೇರಳದಲ್ಲಿ ಭಾರೀ ಆಕ್ರೋಶ ಶುರುವಾಗಿದೆ. ದಕ್ಷಿಣ ರೈಲ್ವೆಯ ಪಲಕ್ಕಾಡ್ ವಿಭಾಗದಿಂದ ಮಂಗಳೂರು ಪ್ರದೇಶವನ್ನು ಬೇರ್ಪಡಿಸಿ ನೈಋತ್ಯ ರೈಲ್ವೆಯ ಮೈಸೂರು ವಿಭಾಗಕ್ಕೆ ಸೇರಿಸುವ ರೈಲ್ವೆ ಮಂಡಳಿಯ ನಿರ್ಧಾರವನ್ನು ಕೇರಳ ಮುಖ್ಯಮಂತ್ರಿ ವಿ.ಡಿ. ಸತೀಸನ್ ತೀವ್ರವಾಗಿ ವಿರೋಧಿಸಿದ್ದಾರೆ. ಈ ನಿರ್ಧಾರವನ್ನು ಮರುಪರಿಶೀಲಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಪತ್ರ ಬರೆಯುವುದಾಗಿ ಸತೀಸನ್ ಹೇಳಿದ್ದಾರೆ. ಹಾಗಾದರೆ ಮಂಗಳೂರು ರೈಲ್ವೆ ವಿಚಾರದಲ್ಲಿ ಕೇರಳಕ್ಕೆ ಇಷ್ಟೊಂದು ಆತಂಕ ಏಕೆ? ಮತ್ತೊಂದೆಡೆ ಕರ್ನಾಟಕದ ಕರಾವಳಿ ಭಾಗದ ಜನರು ಈ ನಿರ್ಧಾರವನ್ನು ಯಾಕೆ ಸ್ವಾಗತಿಸುತ್ತಿದ್ದಾರೆ? ಇದರ ಹಿಂದೆ ಕೇವಲ ರೈಲ್ವೆ ಆಡಳಿತದ ಬದಲಾವಣೆ ಇದೆಯಾ ಅಥವಾ ಆದಾಯ ಮತ್ತು ಅಭಿವೃದ್ಧಿಯ ದೊಡ್ಡ ಲೆಕ್ಕಾಚಾರ ಇದೆಯಾ? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೀನಿ. ರೈಲ್ವೆ ಮಂಡಳಿಯ ಹೊಸ ಆದೇಶದ ಪ್ರಕಾರ ಮಂಗಳೂರು ಪ್ರದೇಶವು ದಕ್ಷಿಣ ರೈಲ್ವೆಯ ಪಲಕ್ಕಾಡ್ ವಿಭಾಗದಿಂದ ಹೊರಬಂದು ನೈಋತ್ಯ ರೈಲ್ವೆಯ ಮೈಸೂರು ವಿಭಾಗಕ್ಕೆ ಸೇರ್ಪಡೆಯಾಗಲಿದೆ. ಈ ಬದಲಾವಣೆ 2026ರ ಅಕ್ಟೋಬರ್ 1ರಿಂದ ಜಾರಿಗೆ ಬರಲಿದೆ. ಮುಖ್ಯವಾಗಿ ಮಂಗಳೂರು ಪ್ರದೇಶದಿಂದ ಉಳ್ಳಾಲವರೆಗೆ ಇರುವ ರೈಲ್ವೆ ವ್ಯಾಪ್ತಿಯು ಹೊಸ ಆಡಳಿತ ವ್ಯವಸ್ಥೆಯು ಅಡಿಗೆ ಬರಲಿದೆ. ಮಂಗಳೂರು ಸೆಂಟ್ರಲ್, ಮಂಗಳೂರು ಜಂಕ್ಷನ್, ಪಣಂಬೂರು, ಜೋಕಟ್ಟೆ, ಕುಲಶೇಖರ, ಪಡೀಲ್, ನೇತ್ರಾವತಿ ಮತ್ತು ಉಳ್ಳಾಲ ಸೇರಿದಂತೆ ಹಲವು ಪ್ರಮುಖ ರೈಲ್ವೆ ಪ್ರದೇಶಗಳು ಈ ಪುನರ್ ವ್ಯವಸ್ಥೆಯ ವ್ಯಾಪ್ತಿಗೆ ಬರುತ್ತದೆ. ಇದು ಮುಖ್ಯವಾಗಿ ರೈಲ್ವೆ ಆಡಳಿತದ ಬದಲಾವಣೆ. ಈವರೆಗೆ ದಕ್ಷಿಣ ರೈಲ್ವೆ ಮತ್ತು ನೈಋತ್ಯ ರೈಲ್ವೆಯ ನಡುವಿನ ಇಂಟರ್ಚೇಂಜ್ ಪಾಯಿಂಟ್ ಪಡೀಲಾಗಿತ್ತು. ಆದರೆ ಅಕ್ಟೋಬರ್ 1ರಿಂದ ಇದು ಉಳ್ಳಾಲಗೆ ಸ್ಥಳಾಂತರವಾಗಲಿದೆ. ಇದರಿಂದ ಮಂಗಳೂರು ರೈಲ್ವೆ ಪ್ರದೇಶದ ಆಡಳಿತಾತ್ಮಕ ಸಂಪರ್ಕವು ನೈಋತ್ಯ ರೈಲ್ವೆಯ ಮೈಸೂರು ವಿಭಾಗದೊಂದಿಗೆ ಇನ್ನಷ್ಟು ನೇರವಾಗಲಿದೆ. ಅಂದರೆ ಮಂಗಳೂರು ರೈಲ್ವೆ ಆಡಳಿತವನ್ನು ಕರ್ನಾಟಕದ ರೈಲ್ವೆ ಜಾಲದೊಂದಿಗೆ ಹೆಚ್ಚು ಸಮನ್ವಯಗೊಳಿಸುವ ಪ್ರಯತ್ನವೆಂದು ಇದನ್ನು ನೋಡಬಹುದು. ಮಂಗಳೂರು ಪ್ರದೇಶ ಪಲಕ್ಕಾಡ್ ವಿಭಾಗದಿಂದ ಹೊರಬಂದರೆ ಪಲಕ್ಕಾಡ್ ವಿಭಾಗದ ವ್ಯಾಪ್ತಿ ಮಾತ್ರವಲ್ಲ, ಅದರ ಆದಾಯದ ಮೇಲೂ ಪರಿಣಾಮ ಬೀರುತ್ತದೆ ಎಂಬುದು ಕೇರಳದ ವಾದ. ಉಳ್ಳಾಲದಿಂದ ಮಂಗಳೂರುವರೆಗೆ ಇರುವ ಪ್ರದೇಶ ದಕ್ಷಿಣ ರೈಲ್ವೆಯಿಂದ ನೈಋತ್ಯ ರೈಲ್ವೆಗೆ ಸೇರಿದರೆ ದಕ್ಷಿಣ ರೈಲ್ವೆ ಮತ್ತು ಕೇರಳ ಎರಡಕ್ಕೂ ಆರ್ಥಿಕ ನಷ್ಟವಾಗುವುದು ಎಂಬುದು ಅವರ ವಾದ. ಈಗ ಕೇರಳ ಸರ್ಕಾರ ಈ ವಿಚಾರವನ್ನು ನೇರವಾಗಿ ಕೇಂದ್ರದ ಮುಂದೆ ತೆಗೆದುಕೊಂಡು ಹೋಗಲು ನಿರ್ಧರಿಸಿದೆ. ಮುಂದೆ ಏನಾಗಲಿದೆ ಎಂದು ಕಾದು ನೋಡಬೇಕಾಗಿದೆ.